ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರೆ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ತುಂಬಾ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಅಂತ ಹೇಳ್ಬೋದು. ಯಾವುದು ಅಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್? ಯಾವುದೇ ಒಂದು ಫೋಟೋಸ್ನ ಎಡಿಟ್ ಮಾಡಬೇಕಾದ್ರೆ ಕೆಲವೊಂದು ಸತಿ ನಮಗೆ PDF ಫೈಲ್ ಕನ್ವರ್ಟ್ ಈ ಫೈಲಾಗಿ ಇದು ಸೇವ್ ಮಾಡಬೇಕಾಗಿರ್ತೈತಿ. ಆ PDF ಫೈಲ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಫೋಟೋಶಾಪ್ 7.0 ಆಯಿತು, ಆಮೇಲೆ CS2 ಆಯಿತು, ಇದು ಇನ್ನಿತರ ಹಲವಾರು ಫೋಟೋಶಾಪ್ ವೆಬ್ಸೈಟಲ್ಲಿ ಈ PDF ಫೈಲ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದನ್ನು ನಾನು ಬಿಡಿಯಾಗಿ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲನೂ ತಿಳಿಯುತ್ತೆ ಫ್ರೆಂಡ್ಸ್. ಸ್ಕಿಪ್ ಮಾಡೋದ್ರಿಂದ ಏನೂ ತಿಳಿಯೋದಿಲ್ಲ, ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಮ್ಯಾಟ್ರ್ ಹೇಳ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಮ್ಯಾಟ್ರ್ ಇದೆ ಇದರಲ್ಲಿ. ಈ ಒಂದು ವಿಡಿಯೋದಲ್ಲಿ ಯಾರೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಓಕೆನಾ? ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾಯಿದ್ದೀನಿ ಅಡೋಬಿ ಫೋಟೋಶಾಪ್ CS2 ಓಪನ್ ಮಾಡ್ತಾಯಿದ್ದೀನಿ. PDF ಕ್ರಿಯೇಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ. ಆ ಡಾಕ್ಯುಮೆಂಟ್ಸ್ಗಳು ಏನಾಗಿರ್ಬೋದು, ಯಾವುದೇ ಆಗಿರ್ಬೋದು. ನಾನು ಸದ್ಯಕ್ಕೆ 3-4 ಫೋಟೋಸ್ನ ಇದರಲ್ಲಿ ಸೇವ್ ಮಾಡಿದ್ದೀನಿ. ಇವನ್ನೇ PDF ಫೈಲಾಗಿ ಕನ್ವರ್ಟ್ ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ತೀನಿ. ಮಿಸ್ಟರ್ ಬೀನ್ ಅಂತ ತೆಗೆಸಿ ಜಗತ್ತಿನ ನಗುಮುಖದ ಸರ್ದಾರ ಅಂತ ಹೇಳ್ಬೋದು ಇವ್ರನ್ನ. ಕೆಗಸ್ ಈ ಫೋಟೋನ ಸೇವ್ ಆ್ಯಸ್ ಅಂತ ಬರಬೇಕು. ಸೇವ್ ಆ್ಯಸ್ ಈ PDF ಫೈಲಾಗಿ ಸೆಟ್ ಮಾಡಬೇಕು, ಸೇವ್ ಮಾಡಬೇಕಲ್ಲ, ಸೇವ್ ಆ್ಯಸಿಗೆ ಬರಬೇಕು. ಸೇವ್ ಆ್ಯಸ್ ಎಲ್ಲಿದೆ? ಓಕೆ, ಇಲ್ಲಿದೆ. ಸೇವ್ ಆ್ಯಸಿಗೆ ಬಂದ್ವಾ ಫ್ರೆಂಡ್ಸ್? ಇಲ್ಲಿ ನೋಡ್ತಿರ್ಬೋದು PDF ಫೋಟೋಶಾಪ್ PDF ಅಂತ ಇದೆ, ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಈ ಸೇವ್ ಅನ್ನಿ ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಹೈ ಇರಲಿ. ಓಕೆ, ಜಿಪ್ಪು ಬೇಕಾಗಿಲ್ಲ, JPG ಇರಲಿ. ಓಕೆ ಫ್ರೆಂಡ್ಸ್, ಇದು ಒಂದು ಸೇವ್ ಆಯಿತು. ಇದನ್ನ ಕಟ್ ಮಾಡ್ಕೊಂಬರೋಣ ಫ್ರೆಂಡ್ಸ್. ಈಗ ಇದು ಸ್ಯಾಂಡಲ್ವುಡ್ನ ಹ್ಯಾಂಡ್ಸಮ್ ಹೀರೋ ಪ್ರಜ್ವಲ್ ದೇವರಾಜ್ ಅವ್ರದ್ದು ಒಂದು ಫೋಟೋ ಇದೆ. ಇದನ್ನ ಸೇವ್ ಮಾಡ್ಕೊಂಬರೋಣ, PDF ಫೈಲ್ ಕನ್ವರ್ಟ್ ಮಾಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ಈಗ ನಾನು ಸೇವ್ ಆ್ಯಸ್ ಬಂದ್ವಾ? JPG ಬೇಡ ನಮಗೆ, PDF. ಓಕೆ, ಹಾಗಿರಲಿ. ಓಕೆ, PDF. ಓಕೆ ಫ್ರೆಂಡ್ಸ್, ನೋಡ್ತಿರ್ಬೋದು ಎರಡದು ಫ್ರೆಂಡ್ಸ್, ಎರಡದು. ಈಗ ಇದು ಒಂದು ಆ್ಯಪಲ್ಲು ಮೊದಲು ಪೀಸ್ ಲೆಟರ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡ್ತಿರ್ಬೋದು ಈಗ ಸೇವ್ ಆ್ಯಸ್ ಫೋಟೋ ಶಾಪ್ PDF. ಓಕೆ, PDF ಅದೊಂದು ಮಾಡೋಣ. ಓಕೆ, ಸೇವ್ ಆ್ಯಸ್ PDF. ಫ್ರೆಂಡ್ಸ್, ನೋಡ್ತಿರ್ಬೋದು 4 PDF ಫೈಲ್ಗಳು ಕ್ರಿಯೇಟ್ ಆಗಿದ್ದಾವೆ, ನೋಡ್ತಿರ್ಬೋದು. ಇದರಲ್ಲಿದ್ದಾವೆ. ಈಗ ಒಂದೊಂದಾಗಿ ನೋಡಿದೆ PDF ಫೈಲಾಗಿ ನೋಡಿ ಫ್ರೆಂಡ್ಸ್. ಇದು 1ನೇ ಫೈಲು, 2ನೇ ಫೈಲು, 3ನೇ ಫೈಲು, 4ನೇ ಫೈಲು. ಓಕೆನಾ ಫ್ರೆಂಡ್ಸ್? ಇವು 4 ಒಟ್ಟಿಗೆ ಸೇರಿಸ್ಬೇಕು, ಒಂದೇ ಒಟ್ಟಿಗೆ ಬರಬೇಕು. ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನ್ಯೂ ಫೋಲ್ಡ್ರ್ 4ರಲ್ಲಿದೆ, ನೆನಪು ಮಾಡ್ಕೊಳ್ಳಿ. ನಾನು ನ್ಯೂ ಫೋಲ್ಡ್ರ್ 4 ಡೆಸ್ಕ್ಟಾಪಲ್ಲಿ ನ್ಯೂ ಫೋಲ್ಡ್ರ್ 4 ಸೇವ್ ಮಾಡ್ಕೊಂಡಿದ್ದೀನಿ ಇಲ್ಲ. ಈಗ ಮಾಡಬೇಕು, ಇವಾಗ ಫೋಟೋಶಾಪ್ ಓಪನ್ ಮಾಡ್ಕೊಂಡು ಇವಾಗ ಏನು ಮಾಡಬೇಕು? 4 ಒಟ್ಟಿಗೆ ಸೇರಿಸ್ಬೇಕು ಅಂತಂದರೆ ಏನು ಮಾಡಬೇಕು?
ಓಕೆನಾ. ಬಿಡಿ ಬಿಡಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲೇ ಟ್ರಿಕ್ಸ್ ಇರೋದು, ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಫೈಲಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು, ಆಟೋಮೇಟೆ ಅಂತ ಐತಲ್ಲ, ಆಟೋಮೇಟ್ ಅಂತ ಐತಲ್ಲ, ಇಲ್ಲಿ ಬನ್ನಿ. ಆಟೋಮೇಟ್ ಅಂತ ಬಂದು ಕಸಿ ಇಲ್ಲಿ ಏನು ಮಾಡಬೇಕು, ಮಲ್ಟಿಪೇಜ್ PDF ಟು PSD ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಫೈಲ್ ಇಂಟರ್ಫೇಸ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, ಚೂಯಿಸ್ ಅಂದನು. ಓಕೆ, ಚಾಯ್ಸ್ ದ ಫೈಲ್ ಅಂದರೆ ಇಲ್ಲಿ ಬಂದು ಕಸಿ ಡೆಸ್ಕ್ಟಾಪ್ ನ್ಯೂ ಫೋಲ್ಡರ್ 2. ಓಕೆ, ನ್ಯೂ ಫೋಲ್ಡರ್ 4. ಇದು ಫ್ರೆಂಡ್ಸು 7.0ದಲ್ಲಿ ಓಪನ್ ಆಗ್ತಾ ಇಲ್ಲ ಅದು. ಈಗ ಅಡೋಬ್ CS2 ಓಪನ್ ಮಾಡಿ ನೋಡೋಣ. ಟ್ರೈ ಮಾಡಬೇಡಿ ಫ್ರೆಂಡ್ಸ್, ಅದರಲ್ಲಿ ಓಪನ್ ಆಗೋದಿಲ್ಲ. ಅಡೋಬ್ ಫೋಟೋಶಾಪ್ CS2 ಓಪನ್ ಮಾಡಿದ್ದೀನಿ. ಓಕೆ, ಈಗ ಇಲ್ಲಿ ಬಂದು ಫೈಲಲ್ಲಿ ಬಂದುಬಿಟ್ಟು ಆಟೋಮೇಟ್ ಅಂತ ಬಂದು PDF ಅಂತ ಎರಡನೇ ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಎರಡನೇ ಆಪ್ಷನ್ಸ್ PDF ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಇಂಟರ್ಫೇಸ್ ಬರ್ತೈತಿ, ನೋಡ್ತಾ ಇರ್ಬೋದು. ಓಕೆ, ನೋಡಿದ್ರೆ ಫ್ರೆಂಡ್ಸ್, ಮಲ್ಟಿಪೇಜ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ. ಓಕೆ, ಇಲ್ಲಿ ಬ್ರೌಸ್ ಅಂದ ತಕ್ಷಣ ನಮಗೆ ಬೇಕಾಗಿರ್ತಕ್ಕಂಥ ನ್ಯೂ ಫೋಲ್ಡರ್ 4ಅಲ್ಲಿ ಬರ್ತಕ್ಕಂಥ 4 ಫೈಲ್ಗಳು ಇದರಲ್ಲಿ ಶೋ ಆಗ್ತವೆ, ತೋರಿಕೆ ಆಗ್ತವೆ. ಸೊ ಈ 4 ಸೆಲೆಕ್ಟ್ ಮಾಡ್ಕೊಂಡು ಕಳಿಸಿ ಓಪನ್ ಅಂದ ತಕ್ಷಣ ಇಲ್ಲಿ 4 ಫೈಲ್ಗಳು ಬರ್ತವೆ. ಓಕೆ, ಸೇವ್ ಅಂದ ತಕ್ಷಣ ಇಲ್ಲಿ ನಿಮಗೆ ಎಲ್ಲಿ ಬೇಕು ಅಂತ ಕೇಳಿಸಿ ಫೈಲ್ ನೇಮ್ ಕೇಳ್ತೈತಿ. ಇಲ್ಲಿ ಬರೀಬೇಕು, ಯಾವುದೋ ಒಂದು PDF ಮಲ್ಟಿಪಲ್ MULTIPLE ಮಲ್ಟಿಪಲ್ ಪೇಜ್ PAGE. ಓಕೆನಾ. ಮಲ್ಟಿಪಲ್ ಪೇಜ್ ಡಾಕ್ಯುಮೆಂಟ್ PDF ಅಂತ ಇದೆಯಲ್ಲ, ಸೇವ್ ಅಂದ ತಕ್ಷಣ ಇಲ್ಲಿ ಮತ್ತು ಸೇವ್ PDF ಅಂತ ಸೇವ್ ಮಾಡಿ. ಸೊ ಎಲ್ಲ ಸೇವ್ ಆಯ್ತು. ಇವಾಗ ನೆಕ್ಸ್ಟ್ ಏನು ನಾವು ಇಲ್ಲಿ ನೋಡಿದ್ರೆ ಡೆಸ್ಕ್ಟಾಪಲ್ಲಿ ಸೇವ್ ಆಗಿದೆ, ನೋಡ್ತಿರ್ಬೋದು. ಈಗ ನಾವು ಓಪನ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು ಫ್ರೆಂಡ್ಸ್. 1 to 4 ಪೇಜ್ಗಳು ಇಲ್ಲಿ ಅದರಲ್ಲಿ ಆ್ಯಡ್ ಆಗಿದ್ದಾವೆ. 4 ಪೇಜ್ಗಳು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೋಡ್ತಿರ್ಬೋದು 1ನೇ ಪೇಜು, 2ನೇ ಪೇಜು, 3ನೇ ಪೇಜು, 4ನೇ ಪೇಜ್ ಅಂತ ಈ ಥರ ಬಂದಿದ್ದಾವೆ, ನೋಡಿದ್ರಾ. ಓಕೆನಾ ಫ್ರೆಂಡ್ಸ್. ಇವನ್ನೇ ಓಪನ್ ಮಾಡಬೇಕು, ಈ ಫೋಟೋಶಾಪಲ್ಲಿ ಇದನ್ನೇ ಓಪನ್ ಮಾಡಬೇಕು ಹೆಂಗೆ ಅಂತಂದರೆ ಇದೇ ಪೇಜ್ನ ನಾನು ಓಪನ್ ಮಾಡಿದೆ, ಇದನ್ನ ಕಟ್ ಮಾಡ್ತೀನಿ. ಓಕೆ, ಮಲ್ಟಿಪಲ್ ಪೇಜ್ ಫ್ರೆಂಡ್ಸ್ ನೋಡ್ತಾಯಿದ್ದೀರಾ, ನೋಡಿದಿರಿ. ಈಗ ಲಾಸ್ಟ್ನೇ ಪೇಜು ಓಕೆ ಮಾಡ್ತೀನಿ. ಇಲ್ಲ ರಿಸಲ್ಯೂಷನ್ ಒಂದು 500 ಇಟ್ಕೊತೀನಿ. ಓಕೆ, RGB ಕಲರ್ ಓಕೆ ಮಾಡಿದೆ, ಓಪನ್ ಆಯಿತು. ನೋಡಿದ್ರಾ ಫ್ರೆಂಡ್ಸ್, ಈ ಥರ ಇದಾಗಿತ್ತು ಫ್ರೆಂಡ್ಸ್ ಇವತ್ತೊಂದು ವಿಡಿಯೋ. ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.